ಸೊ ಗೈಸ್ ಇವತ್ತು ನಾನು ನಮ್ಮಣ್ಣ ಮನೆ ಬಿಟ್ಬಿಟ್ಟು ನಾವು ಬಗಿಟ್ ಎತ್ಕೊಂಡು ನಾವು ಹೊಲ್ಟಿದ್ದೆ. ನಾನು ನಮ್ಮ ದರ್ಶನ ನಮ್ಮ ಸೆಟ್ ಕಡೆಗೆ ಏನಕ್ಕಪ್ಪ ಅಂದ್ರೆ ಬಗಿಟಲ್ಲಿ ನೀರು ಬೇಕಿತ್ತು ಅಂತ ನೀರು ತೊಗೊಂಡ್ಬಂದ್ವಿ. ಅಲ್ಲಿಂದಾಗೆ ನಮ್ಮ ಬಗಿಟ್ ಅಲ್ಲಿ ಇಟ್ಬಿಟ್ಟು ಅಲ್ಲಿಂದ ನಮ್ಮ ಬಗಿಟ್ ಇಟ್ಬಿಟ್ಟು ಅಲ್ಲಿಂದ ನಮ್ಮ ಮತ್ತೆ ಬೈಕ್ ಹತ್ಕೊಂಡ್ಬಿಟ್ಟು ನಾವು ಇಷ್ಟು ಜನ ನಾವು ಹೊಲ್ಟಿದ್ದೆ. ಮೇಕೆ ತಗೋಬೇಕಿತ್ತು ಅಂತ ಮೇಕೆ ತಗೋಣಂತ ಹೊಲ್ಟಿದ್ವಿ. ಸೊ ಗೈಸ್ ಫೈನಲಿ ಮೇಕೆ ತಗೊಳೋ ಜಾಗಕ್ಕೆ ಬಂದ್ವಿ. ಬರ್ತಿದ್ದಂಗೆ ಒಳಿಕ್ ಹೋಗಿ ಮೇಕೆ ನೋಡೋಣ ಹೆಂಗಿದೆ ಅಂತ ಮೇಕೆ ನೋಡೋಣ ಅಂತ ಒಳಿಕ್ ಹೋದ್ವಿ. ಒಳಿಕ್ ಹೋಗ್ತಿದ್ದಂಗೆ ನೋಡಿ ಗೈಸ್ ಮೇಕೆ ಮಸ್ತಾಗಿದ್ವು ನೋಡಕ್ಕೆ. 5 ಮೇಕೆ ಇದ್ವು. ಅದನ್ನ ಡೀಲ್ ಹೊಡೆದ್ಬಿಟ್ಟು ಆಮೇಲೆ ಅಲ್ಲಿಂದ ನೋಡ್ತಿದ್ದಂಗೆ ಪಕ್ಕದಲ್ಲೇ ನಮ್ಮ ಅಣ್ಣ ಬಂದ್ಬಿಟ್ಟಿದ್ದಾನೆ. ಅದು ಯಾವಾಗ ಬಂದಾನೋ ಗೊತ್ತಿಲ್ಲ. ನಮ್ಮ ಅಣ್ಣ ಮತ್ತೆ ನಮ್ಮ ರಾಮಯ್ಯಣ್ಣ ಬಂದ್ಬಿಟ್ಟಿದ್ದಾವೆ, ನಮಗೆ ಗೊತ್ತೇ ಇಲ್ಲ. ಆಮೇಲೆ ಅಲ್ಲಿಂದ ಮೇಕೆ ಎಲ್ಲ ನೋಡ್ಕೊಂಡ್ಬಿಟ್ಟು ಡೀಲ್ ಹೊಡ್ಕೊಂಡ್ಬಿಟ್ಟು ನಾವು ಅದು ಹೋಗ್ತಿದ್ದಂಗೆ ನಮ್ಮ ಅಕ್ಕ ನೋಡಿ ಅದೇ ಗ್ಯಾಪಲ್ಲಿ ಏನು ಮಾಡ್ತಾವಳೆ. रोरीजू ಸೊ ಗೈಸ್ ನಾವು ಫೈನಲಿ ಮೇಕೆನ ಎತ್ಕೊಂಡ್ಬಿಟ್ಟು ಬೈಕಲ್ಲಿ ಹಾಕೊಂಡ್ಬಿಟ್ಟು ಅಲ್ಲಿಂದಾಗೆ ನಮ್ಮ ಸೆಟ್ ತೊಗೊಂಬಂದ್ವಪ್ಪ. ಮೇಕೆನ ಸ್ವಲ್ಪ ಮೇಯ್ಸನ್ ಅಂತ ಮೇವು ಹಾಕ್ಬಿಟ್ಟು ಅಲ್ಲಿಂದಾಗೆ ನಾವು ಮೇಕೆ ಹಿಡಿತಿದ್ದೀನಿ. ಮೇಕೆ ಸಿಗಂಗೆ ಇಲ್ಲ, ನನಗೆ ಆಟ ಆಡಿಸ್ತೈತೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನು ಮೋಸ ಮಾಡಿದ್ದೆ? ಗೈಸ್ ಮೇಕೆನೇ ಕೈಗೆ ಸಿಗ್ಲಿಲ್ಲ. ಓಡಿಸಿ ನನಗೆ ಸುಸ್ತು ಮಾಡ್ಬಿಡ್ತು. ಅದೇ ಗ್ಯಾಪಲ್ಲಿ ನಮ್ಮ ಅಣ್ಣ ಇಟ್ಕೊಂಡ್ಬಂದ್ಬಿಟ್ಟು ಕಟ್ಟಾಕ್ಬಿಟ್ಟು ನಮ್ಮ ಸೆಡ್ ಒಳಗೆ ಎತ್ತಾಕ್ಬಿಟ್ವಿ. ಎತ್ತಾಕಿದ್ರೆ ಸ್ವಲ್ಪ ನನಗೆ ಓಡಿಸಿ ಸುಸ್ತು ಮಾಡಿಸ್ಬಿಟ್ಟೆ. ಯಾಕೆ ತಿನ್ನು ಮೇವು ಅಂದ್ಬಿಟ್ಟು ನಾನು ಕಟ್ಟಾಕ್ಬಿಟ್ಟೆ ಅದಕ್ಕೆ.